ನನಗೆ ಭಾಳ ಇಷ್ಟವಾದ ಕಥೆ ಇದೆ. ಒಬ್ಬ ಭಿಕ್ಷುಕ ಬೆಳಗ್ಗೆ ಎದ್ದು ತನ್ನ ಭಿಕ್ಷೆ ಬೇಡಕ್ಕೆ ಹೊರಡ್ಬೇಕಲ್ಲ, ಇರೋದೇನು ಅವನ ಕಡೆ ಪಾಪ, ಒಂದು ಹರಿದ ಹೊದಿಕೆ ಇದೆ, ಅದನ್ನು ಚೀಲದಲ್ಲಿ ತುಂಬಿಕೊಂಡ, ಕೈಯಲ್ಲೊಂದು ಭಿಕ್ಷಾ ಪಾತ್ರೆ, ಅದನ್ನ ಹಿಡ್ಕೊಂಡು ಹೊರಟ. ಅವನಂದ, ಏನು ನನ್ನ ಜೀವನ ಅಂತ, ವಯಸ್ಸಾಯ್ತು ನನಗೆ, ಯಾವತ್ತಿದ್ದು ಭಿಕ್ಷಾ ಬಿಡ್ತಾ ಇದ್ದೀನಿ, ನಾನು ಇದ್ರ ಮುಕ್ತಿ ಇದೆಯಾ, ಏನಾದರೂ ಒಂದು ಸುಭದ್ರ ಜೀವನ ಮಾಡೋಕ್ಕೆ ಸಾಧ್ಯ ಇದೆಯಾ ನನ್ನ ಕಡೆಯಿಂದ? ಯಾರಾದರೂ ಸ್ವಲ್ಪ ಹಣ ಕೊಟ್ಟು ಈ ನಿತ್ಯ ಭಿಕ್ಷೆ ಬೇಡೋ ವೃತ್ತಿಯಿಂದ ನನ್ನ ಪಾರು ಮಾಡ್ತಾರೆ ಅಂತ ಬೇಡ್ಕೋತಿದ್ದ. ಪ್ರಶ್ನೆಗಳಿಗೆ ಉತ್ತರ ಇಲ್ಲ, ಬರೀ ಆಸೆ ಮಾತ್ರ, ಹೇಗಾದ್ರೂ ಮಾಡಿ ಪಾರಾಗಬೇಕು ಭಿಕ್ಷೆ ಬಿಡೋದ್ರಿಂದ ಅಂತ. ತಿರುಗಾಡಿಕೊಂಡು ಒಂದು ಪ್ರಮುಖ ರಸ್ತೆಗೆ ಬಂದ. ಅಲ್ಲಿ ಒಳ್ಳೆ ಸ್ಥಾನ ಹುಡುಕಾಡಿ ಕೂತ್ಕೊಂಡ. ಜನ ಅಡ್ಡಾಡ್ತಾರೆ, ನನ್ನ ಬುಟ್ಟಿಯಲ್ಲಿ ಏನಾದರೂ ಹಾಕಿಯಾರು ಅಂತ. ಸೂರ್ಯ ನಿಧಾನವಾಗಿ ಮೇಲೆ ಬರ್ತಾ ಇದ್ದಾನೆ. ಒಮ್ಮೆ ರಸ್ತೆ ಮೇಲೆ ಏನೋ ಸಂಚಲನ ಆದಂಗಾಯ್ತು, ವಿದ್ಯುತ್ ಸಂಚಾರ ಆದಂಗಾಯ್ತು. ಜನ ಎಲ್ಲ ಓಡಾಡೋಕೆ ಶುರು ಮಾಡಿದರು. ನೋಡಿದರೆ ಸೈನಿಕರು ಬರ್ತಾ ಇದ್ದಾರೆ, ಸರೀರಿ 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 ಅಂತಾರೆ. ಏನೋ ಗದ್ದಲ ಹಿಡಿದ್ಬಿಡ್ತು, ಏನೋ ಉತ್ಸಾಹ, ಏನೋ ಸಂಭ್ರಮ. ಸೈನಿಕರ ದಂಡು ಮುಂದೆ ಹೋಯ್ತು. ಅದರಿಂದ ಕುದುರೆ ಮೇಲೆ ಕೆಲವು ದರ್ಬಾರ್ನವ್ರು ಬರ್ತಾ ಇದ್ದಾರೆ, ರಾಜ ದರ್ಬಾರ್ನವರು, ದಾರಿ ಬಿಡಿ, ಮಹಾರಾಜರು ಬರ್ತಾರೆ, ದೂರದಿಂದ ದರ್ಶನ ಪಡ್ಕೊಳ್ಳಿ, ದೂರ ದರ್ಶನ ಪಡ್ಕೊಳ್ಳಿ ಅಂತಿದ್ದಾರೆ. ಎಲ್ಲ ಜನಕ್ಕೆ ಸಂಭ್ರಮ, ರಾಜರು ಬರ್ತಾರೆ ನೋಡಬೇಕು ಅಂತ. ಎಲ್ಲ ಜನ ರಸ್ತೆ ಬದಿಗೆ ಸರಿದು ನಿಂತು ಗೌರವ ಪ್ರೀತಿ ತುಂಬಿದ ಕಣ್ಣುಗಳಿಂದ ಆ ರಾಜನ್ ಬರೋದನ್ನೇ ನೋಡ್ತಾ ಇದ್ರು. ಈ ಭಿಕ್ಷುಕ ಕೂತಿದ್ದಾನೆ, ಅವನಿಗೂ ಸಂಭ್ರಮ ಆಯ್ತು. ಮೊದಲನೇ ಬಾರಿಗೆ ರಾಜನ್ ನೋಡ್ತಾ ಇದ್ದಾನೆ. ನೋಡ್ಬೇಕು ರಾಜನ್ ಅಂದ. ತಾ ಕುಳಿತಂಥ ಜಾಗದಿಂದ ಎದ್ದು ಬಂದ, ಮುಂದೆ ಬಂದು ನಿಂತ್ಕೊಂಡ, ರಸ್ತೆ ಮುಂದೆ, ಎಲ್ಲಕ್ಕಿಂತ ಮುಂದೆ. ಅವನಿಗೆ ಆಸೆ ಏನು ಅಂದರೆ ಆಸೆಗಳ ಮೆರವಣಿಗೆ, ಆಸೆ ಒಂದಲ್ಲ. ಮಹಾರಾಜನ ಕೃಪಾದೃಷ್ಟಿ ಏನಾದರೂ ತನ್ನ ಮೇಲೆ ಬಿದ್ದರೆ, ಆತ ಪ್ರೀತಿಯಿಂದ ತನಗೆ ಸಾಕಷ್ಟು ಐಶ್ವರ್ಯ ಕೊಟ್ಟರೆ ನನ್ನ ದಾರಿದ್ರ್ಯ ಕರೆಗೆ ಹೋಗ್ತದೆ ಅಂದ್ಕೊಂಡ. ಮತ್ತು ಇನ್ನೊಮ್ಮೆ ಅಂದ್ಕೊಂಡ, ಛೇ ಇಂಥ ಕನಸುಗಳೇ ಬೀಳೋದು ನನಗೆ. ರಾಜ ನನ್ನ ಯಾಕೆ ನೋಡ್ತಾನೆ, ನಾನು ನೋಡಿ ನನಗೆ ಯಾಕೆ ಕೊಡಬೇಕು ಅವನು? ಆಯಿತು, ಏನೇ ಆಗಲಿ ನನ್ನ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ರಸ್ತೆ ಮುಂಭಾಗಕ್ಕೆ ಎಲ್ಲರನ್ನ ಹಿಂಸರಿಸಿ ಬಂದು ನಿಂತ್ಕೊಂಡ. ಮುಂದೊಂದು 10 ನಿಮಿಷಕ್ಕೆ ರಸ್ತೆಯಲ್ಲಿ ಮಹಾರಾಜ ಬರೋದು ಕಾಣಿಸ್ತು. ಏನು ಬಂಗಾರದ ರಥದ ಮೇಲೆ ಬರ್ತಾ ಇದ್ದಾನೆ ರಾಜ. ಆ ಬಂಗಾರದ ರಥದ ಮೇಲೆ ಸೂರ್ಯನ ಬೆಳಕು ಬಿದ್ದು ಫಳ 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 ಹೊಳಿತಾ ಇದೆ. ಮಹಾರಾಜನ ಮುಖದ ಮೇಲೆ ಏನು ಕಾಂತಿ ಸ್ವಾಮಿ ಅದು, ಅವನ ದೃಷ್ಟಿ ತನ್ನ ಮೇಲೆ ಬಿದ್ದಿತೆ ಅಂತ ಭಿಕ್ಷುಕ ಹಿಂಗೆ ನೋಡ್ಕೋತಾ ಇದ್ದ. ಅಷ್ಟೊಳಗೆ ಏನಾಯ್ತು ಗೊತ್ತಾ, ಮಹಾರಾಜ ಇವನು ನೋಡ್ಬಿಟ್ಟ. ನೋಡೋದಷ್ಟೇ ಅಲ್ಲ, ಮುಗುಳ್ನಕ್ಕ, ರೋಮಾಂಚನ ಆಯ್ತು ಇವನಿಗೆ. ಎಲ್ರಿಗೂ ಆಶ್ಚರ್ಯ, ಅಂಥ ದೊಡ್ಡ ಮಹಾರಾಜ ಭಿಕ್ಷುಕನ ನೋಡಿ ನಗ್ತಾನಲ್ಲ ಅಂತ. ಮಹಾರಾಜ ಏನು ಮಾಡಿದ ಗೊತ್ತಾ, ರಥ ನಿಲ್ಲಿಸ್ಬಿಟ್ಟ. ಆ ಸುವರ್ಣ ರಥದಿಂದ ಕೆಳಗಿಳಿದ, ಸೀದಾ ನಡೆದು ಬಂದು ಭಿಕ್ಷುಕನ ಮುಂದೆ ನಿಂತ. ಭಿಕ್ಷುಕನಿಗೆ ಒಂದು ಕ್ಷಣದಲ್ಲಿ ಅನಿಸ್ತು, ನನ್ನ ಕಷ್ಟದ ದಿನ ಎಲ್ಲ ಮುಗಿದು ಹೋಯ್ತಪ್ಪ, ಇನ್ನು ಸಂಭ್ರಮದಲ್ಲಿ ಬದುಕ್ತೀನಿ ಅಂತ ಅಂದ್ಕೊಂಡ. ರಾಜ ಏನು ಮಾಡಿದೆ ಗೊತ್ತಾ, ಭಿಕ್ಷುಕನಿಗೆ ಏನಾದರೂ ಕೊಡೋದ್ರ ಬದಲು ತನ್ನ ಮಲಗೆಯನ್ನು ಮುಂದೆ ಚಾಚಿ, ನನಗೇನು ಕೊಡ್ತೀಯಪ್ಪ ನೀನು ಕೊಡು ಅಂತ ಕೈ ಚಾಚಿದ. ಭಿಕ್ಷುಕ ನಿರಾಶೆಯಿಂದ ಕುಗ್ಗಿ ಹೋದ. ರಾಜ ಕೊಡ್ತಾನೆ ಅಂದರೆ ನನ್ನೇ ಕೇಳ್ತಾನಲ್ಲಪ್ಪ, ನಾನು ಭಿಕ್ಷುಕ, ನನ್ನ ಕಡೆಯಿಂದ ಕೇಳ್ತಾನಲ್ಲ ಇವನು, ಇಲ್ಲ ಅನ್ನೋದು ಹೇಗೆ ರಾಜನಿಗೆ? ಭಿಕ್ಷಾ ಪಾತ್ರೆ ನೋಡಿದ, ಒಂದಿಷ್ಟು ಕಾಳಿತ್ತು, ಅಕ್ಕಿ ಅದೆಲ್ಲ ಇಷ್ಟು ಕಾಳು, ಕೊಡೋ ಮನಸ್ಸಿಲ್ಲ. ಹುಡುಕಾಡಿ ಒಂದು ಸಣ್ಣ ಧಾನ್ಯದ ಕಾಳನ್ನು ತೊಗೊಂಡು ರಾಜನ ಕೈಯಲ್ಲಿ ಕೊಟ್ಟನಂತೆ. ರಾಜ ನಕ್ಕು ಅದನ್ನು ತೊಗೊಂಡು ಹೊರಟೆ ಹೋಗ್ಬಿಟ್ಟ. ಇದೆತ್ತ ಮಹಾರಾಜರಿ, ಕೊಡೋ ಬದಲು ಇರೋದನ್ನು ಕಾಳು ತೊಗೊಂಡು ಹೋದ ಇವನು ಅಂತ ಬೇಸರ ಪಟ್ಕೊಂಡು ಭಿಕ್ಷುಕ ಮನೆಗೆ ನಡೆದ. ಸಾಯಂಕಾಲ ತನ್ನ ಗುಡಿಸಲು ಮುಂದೆ ಕೂತ್ಕೊಂಡು ಏನೇನು ಬಂದಿದೆ ಜೋಳಿಗೆ ಅಲ್ಲಿ ತೆಗೆದು ಹಾಕ್ತಾ ಇದ್ದ. ಆ ಕಣ್ಣಿಗೆ ಏನೋ ಫಳಫಳ ಹೊಳೆಯೋದು ಕಾಣಿಸ್ತು. ಏನು ಅಂತ ಎತ್ತಿ ನೋಡ್ತಾನೆ, ಒಂದು ಬಂಗಾರದ ಅಕ್ಕಿ ಕಾಳು, ಸಣ್ಣ ಕಾಳು, ಬಂಗಾರದ ಅಕ್ಕಿ ಕಾಳು. ತಕ್ಷಣವೇ ಆ ಭಿಕ್ಷುಕ ನೆಲದ ಮೇಲೆ ಕುಸಿದು ಕುಳಿತು ಬಿಕ್ಕಿ ಅಳೋಕೆ ಶುರು ಮಾಡಿದ್ದಂತೆ. ಆಗನಿಸ್ತಂತೆ, ನಾನು ರಾಜನ ಕೊಟ್ಟಿದ್ನಲ್ಲ ಪುಟ್ಟ ಅಕ್ಕಿ ಕಾಳು, ಅದ್ರ ಬದಲಾಗಿ ಒಂದು ಬಂಗಾರದ ಕಾಳು ಬಂದಿದೆ. ಅವನಂದ, ಎಂಥ ದರಿದ್ರ ನಾನು, ನನ್ನ ಪಾತ್ರೆಯಲ್ಲಿರೋ ಎಲ್ಲವನ್ನೂ ಕೊಟ್ಟಿದ್ರೆ ನನಗೆ ಎಷ್ಟು ಐಶ್ವರ್ಯ ಬರ್ಬೋದಾಗಿತ್ತಲ್ಲ. ಇದನ್ನು ಟ್ಯಾಗೋರ್ ಅವರು ಬಹಳ ಚಂದ ಹೇಳ್ತಾರೆ ಸ್ವಾಮಿ. ಒಂದು ಬಂಗಾರದ ಅಕ್ಕಿ ಕಾಳು ಕೊಟ್ಟದಕ್ಕೆ ಪ್ರತಿಯಾಗಿ, ಸಣ್ಣ ಕಾಳು ಅಕ್ಕಿ ಕಾಳು ಕೊಟ್ಟದಕ್ಕೆ ಪ್ರತಿಯಾಗಿ ಬಂಗಾರದ ಅಕ್ಕಿ ಕಾಳು ಬಂತು. ಎಲ್ಲವನ್ನೂ ಕೊಟ್ಟಿದ್ರೆ ಎಷ್ಟಾದರೂ ಸಿಗ್ತಿತ್ತು. ಅದಕ್ಕೆ ಟ್ಯಾಗೋರ್ ಹೇಳ್ತಾರೆ, ನಾವು ಪ್ರಪಂಚಕ್ಕೆ ಎಷ್ಟನ್ನು ಕೊಡ್ತೇವೋ ಅಷ್ಟು ಮಾತ್ರ ನಮಗೆ ಮರಳಿ ಬರ್ತದೆ. ನೆನಪಿಟ್ಕೋಬೇಕು, ನಾವೆಷ್ಟು ಕೊಡ್ತೇವೋ ಅಷ್ಟು ಮಾತ್ರ ಸಿಗೋದು. DVG ಹೇಳ್ತಾರೆ, ನಾವು ಜಗತ್ತಿಗೆ ಎಷ್ಟು ಕೊಡ್ತೇವಲ್ಲ ಅಷ್ಟನ್ನು ಪಡ್ಕೊಳ್ಳೋಕೆ ಅರ್ಹರಾಗ್ತೇವೆ. ಅದಕ್ಕಿಂತ ಹೆಚ್ಚಾಗಿ ಗಳಿಸಿದ್ದನ್ನು DVG ಕರೀತಾರೆ ಜೀರ್ಣಿಸದ ಋಣಶೇಷ ಅಂತಾರೆ. ಅದು ಶೇಷ, ಋಣಶೇಷ, ಅದು ಮತ್ತೊಬ್ಬರು ಸಾಲ, ಅದು ಋಣ ನನ್ನ ಮೇಲೆ ಇದೆ. ಅದೆಂಥದ್ದು? ಜೀರ್ಣಿಸದ ಋಣಶೇಷ. ಅದು ಎಂದೂ ಒಳ್ಳೇದು ಮಾಡಲಾರದು. ಅದರಿಂದ ಸಮಾಜಕ್ಕೆ ನಾವು ಎಷ್ಟು ಕೊಡ್ತೇವೋ ಅಷ್ಟು ಮಾತ್ರ